ಮಾಡೋಕ್ಕಾಗತ್ತಾ ಫ್ರೆಂಡ್ಸ್? ನಾನು ಜನದಲ್ಲಿ ಫ್ರಾಂಕ್ ಮಾಡಲ್ಲ, ನಾನು ಫ್ರಾಂಕ್ ಮಾಡೋ ಆಸೆನೇ ಇಟ್ಕೊಂಡಿಲ್ಲ. ಹೆಂಗ್ ಅಂತ ಕಣ್ಣು ಹಚ್ಕೊಂಡು ನನಗೆ ಯಾರು ಕಣ್ಣು ನೋಡ್ಸೋರಿಲ್ಲ. ನಾನು ನನ್ನ ಮಗಳಿಬ್ರು ಎಣ್ಣೆ ಹಚ್ಚೋರಿಲ್ಲ, ಅಷ್ಟೇ ಪುಡಿ ಹಾಕೋರಿಲ್ಲ. ಗಾಯಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನಾವು ನೆನ್ನೆ ತಾನೇ ಬಂದ್ವಿ ಊರಿಂದ. ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ಏನಂತಂದರೆ ಅಡುಗೆ ಮಾಡಬೇಕು, ಅದಕ್ಕೆಲ್ಲ ತೊಗೊಂಬರ್ಬೇಕು. ಮನೇಲೆಲ್ಲ ಇದೆ, ಬಟ್ ಕೊತ್ತಂಬರಿ ಒಂದಿಲ್ಲ. ಏನು ಹುಳಿ ಸಾರು ಮಾಡೋದು ಈಸಿ. ಯಾಕೆ ಅಂತಂದರೆ ನೋಡಿ ಎಷ್ಟು ಬಟ್ಟೆ ಇದ್ದಾವೆ, ಅಲ್ಲಿ ತುಂಬ ಬಟ್ಟೆ ಇದ್ದಾವೆ. ಮೇಲ್ಗಡೆ ತೊಗೊಂಡು ಒಗ್ದು ಬರಬೇಕು. ಯಾಕಂದರೆ ಮಿಷಿನ್ ಯಾವುದು ವಾಷಿಂಗ್ ಮಿಷಿನ್ ಇಲ್ವಲ್ಲ, ಹಂಗಾಗಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿ ಅದನ್ನು ಗುಜ್ರಿಗೆ ಹಾಕಿದ್ದಾಯಿತು. ಮತ್ತು ಆ ಥರದ್ದು ವಾಷಿಂಗ್ ಮಿಷಿನ್ ತಗೊಳ್ಳಲ್ಲಪ್ಪ, ತೊಗೊಂಡ್ರೆ ಒಳ್ಳೆ ತೊಗೋಬೇಕಿಲ್ಲ ಅಂದರೆ ಬೇಡ ಕಷ್ಟ ಆದರೂ ಪರವಾಗಿಲ್ಲ, ಹೋಗಿ ಕೈಯಿಂದ ಹ್ಯಾಂಡ್ ವಾಶ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಹೊರಗಡೆ ಹೊರಟಿದ್ದೀನಿ. ಸ್ವಲ್ಪ ಚಿಕನ್ ತೊಗೊಂಡ್ಬಿಟ್ರೆ ನನಗೆ ಬಟ್ಟೆ ಒಗೆಯೋದಕ್ಕೆ ಈಸಿ ಆಗುತ್ತೆ. ಮತ್ತು ನಾಳೆ ಬೇರೆ ನನಗೆ ಬೇರೆ ಕೆಲಸ ಇದೆ. ಅದೇನಂತ ನೀವು ನನ್ನ ಒಂದು ವ್ಲಾಗಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಏನೂ ಇಲ್ಲ ಅಂತ ಇಂಪಾರ್ಟೆಂಟ್ ಏನಿಲ್ಲ. ನಾನು ಏನೋ ಒಂದು ಹೇಳಿದ್ದೆ, ನನ್ನ ಮೈ ತುಂಬ ಒಂದು ಏನೋ ಚೇಂಜಸ್ ಆಗುತ್ತೆ ಅಂತ, ಬಟ್ ಅದಾಗಲಿಲ್ಲ. ಸ್ವಲ್ಪ ಅದು ಯಾವುದೋ ಒಂದು ಕಾರಣಾಂತರಗಳಿಂದ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು. ಅದು ಮುಂದಿನ ಒಂದು ಪ್ರೊಸೀಜರಲ್ಲಿ ಇದೆ, ಬಟ್ ಫುಲ್ ಕ್ಯಾನ್ಸಲ್ ಆಗಿಲ್ಲ. ನನ್ನ ಮೈಂಡಿಂದ ಡಿಲೀಟ್ ಮಾಡಿಲ್ಲ, ಬಟ್ ಇದೆ. ಬಟ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದೊಂದು ಐಡಿಯಾ ಇದೆ. ಅದು ಏನು ಅಂತೇಳಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ ಅದು. ಓಕೆನಾ, ಅದನ್ನು ಅಪ್ಡೇಟ್ ಕೊಡ್ತೀನಿ. ಅದು ಖಂಡಿತ ಒಂದು ಕೆಲಸ ಮಾಡಿದ ಮೇಲೆ. ಇವಾಗ ಬಂದು ನಾನು ಹೂವು ತೊಗೊಂಬರ್ಬೇಕು, ಪೂಜೆ ಮಾಡಬೇಕು. ನಾಳೆ ನೋಡಿ, ಇವತ್ತು ಗುರುವಾರ, ನಾಳೆ ಬಂದು ಶುಕ್ರವಾರ. ನೋಡಿ, ಪೂಜೆಗೆ ಯಾವ ಥರ ಇದು ಹೂವು ಇಲ್ಲ, ಏನಿಲ್ಲ. ದೇವ್ರ ಪೂಜೆಗೆ ಹೂವು ಬೇಕು. ಮನೇಲೂ ಕೂಡ ಹೂವು ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಹೂವು ತೊಗೊಂಡೋಗಿ ಸ್ವಲ್ಪ ಚಿಕನ್ ತೊಗೊಂಬಂದುಬಿಟ್ರೆ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಏನು ಅಂದರೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಸಾಕು. ತುಂಬ ಇಷ್ಟ ನನ್ನ ಮಗಳಿಗೂ. ಈಸಿ ಕುಕಿಂಗ್ ಅಂತೇಳಿ ಒಂದು ಅರ್ಧ kg ಚಿಕನ್ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಹೋಗಿ ಚಿಕನ್ ತೊಗೊಂಡು ಬಂದು ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಒಂದು ವ್ಲಾಗ್. ನಮ್ಮ ಕೂಗಲ್ ನೋಡಿ ಫ್ರೆಂಡ್ಸ್, ಅದು ತುಂಬ ಎಣ್ಣೆ ಹಚ್ಕೊಂಡು ಕುಂತ್ಬಿಟ್ಟಿದೆ ಅಲ್ಲಿ. ಪಾಪ ಬರೀತಾರ, ತುಂಬ ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್. ಎಷ್ಟು ದಿನ ಆಯ್ತು ಅಷ್ಟೇ ಎಣ್ಣೆ ಹಚ್ಚಿ? ಅಯ್ಯೋ, ಒಂದು ವಾರ ಅಲ್ಲ. ನಾವು ಹೋದ ಶುಕ್ರವಾರಕ್ಕೆ ತಲೆಸ್ನಾನ ಮಾಡ್ತೀವಿ ಅಂತಂದರೆ ಗುರುವಾರನೇ ತಲೆಸ್ನಾನ ಮಾಡ್ತೀವಿ. ಅದರಿಂಚೆ ನಾವು ರೀಲ್ಸ್ ಮಾಡ್ತೀವಿ ಅಂತೇಳಿ ಬೇಗ ಸ್ನಾನ ಮಾಡ್ಕೊಂಡಿದ್ದು. ಮತ್ತು ವಾರ ಪೂಜೆ ಊರು ಅಂತೆಲ್ಲ ಹೋಗ್ಬಿಟ್ಟು ಊರಿಗೆಲ್ಲ ಹೋಗಿದ್ವಿ. ಹಂಗಾಗ್ಬಿಟ್ಟು ತಲೆಗೆ ಎಣ್ಣೆನೇ ಅಪ್ಲೈ ಮಾಡಿರಲಿಲ್ಲ. ವೀಡಿಯೋ ಎಲ್ಲ ಮಾಡ್ಕೊತಾ ಇರ್ತೀವಲ್ಲ, ಆದರೆ ರೀಲ್ಸ್ ಎಲ್ಲ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ತಲೆ ತುಂಬ ಒಂದು 20 ರೂಪಾಯಿ ಬಾಟದ್ದು ಫುಲ್ ಖಾಲಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತೇಳಿ. ಅವಳೊಬ್ಬಳಿಗೆ ಒಂದು 20 ರೂಪಾಯಿದು ಬಾಟ್ಲು ಖಾಲಿ ಮಾಡಿಬಿಟ್ಟಿದ್ದೀನಿ. ನೋಡಿ, 2 ಬಾಟ್ಲು ತೊಗೊಬಂದಿದ್ದೆ, ಒಂದು ಖಾಲಿ ಆಗಿದೆ, ಇನ್ನೊಂದರಲ್ಲಿ ಅರ್ಧ ಇದೆ. ಅದು ನನಗೆ ನನ್ನ ಕೂಲಿ ಸಾಕಲ್ವ, ಅದರಲ್ಲೂ ಇನ್ನೂ ಇಷ್ಟು ಮಿಕ್ಕಿದೆ ನೋಡಿ, ಇನ್ನೂ ಮಿಕ್ಕಿರಿದ್ದಿದೆ. ಇವಾಗ ಹೋಗ್ಬಿಟ್ಟು ಕೂಗುಗೆ ಚಿಕನ್ ತೊಗೊಂಬರ್ತೀನಿ. ಕೂಗುಗೆಲ್ಲ ನನಗೂ ಕೊಡಬೇಕು. ಕೂಗು ಚಿಕನ್ ತೊಗೊಬರಲ್ಲ? ಹಾಂ, ಒಂದು ಅರ್ಧ kg ಚಿಕನ್ ತೊಗೊಂಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಷ್ಟೇ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅಕ್ಕಿಟ್ಬಿಟ್ರೆ ಆಯಿತು. ಸಾಯಂಕಾಲಕ್ಕೆ ಅದೇ ಆಗ್ಬಿಡುತ್ತೆ. ಬೆಳಿಗ್ಗೆ ವಾರ ಮಾಡಬೇಕು. ಇವತ್ತು ಬಟ್ಟೆ ಒಗಿಬೇಕು. ತುಂಬ ಕೆಲಸ ಇದೆ ಫ್ರೆಂಡ್ಸ್. ನನ್ನ ಕೈಲಂತೂ ಒಬ್ಬಳು ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹೋಗಿ ಅಂಗಡಿಗೆ ಬರಲ್ಲ, ಬಾಯ್. ಮತ್ತೆ ಹೌದು, ಈಗ ಬಂದು ಅಡುಗೆ ಮಾಡಿಬಿಟ್ಟು ಹೋಗಿ ಅಷ್ಟೇ. ಬಾಯ್, ಮತ್ತೆ ಸಿಗ್ತೀನಿ. ಓಕೆ, ಏನಾಯ್ತು? ಇದೆಲ್ಲ ನೋವು. ನಮ್ಮ ಆಶಾ ಪಾಪ ಯಾವಾಗ ಹೋದ್ರೂ ನಮ್ಮ ಕೂಪನೇ ಬ್ಯಾಗ್ ವೇರ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ವೇರ್ ಮಾಡಿದ್ನ. ಇದೆಲ್ಲ ಫುಲ್ಲು ನೋವು. ಕೈ ಎತ್ತಕ್ಕಾಗ್ತಾಯಿಲ್ಲ ನನಗೆ. ತುಂಬ ಭಾರ ಬೇರೆ ಆಯ್ತು ಬ್ಯಾಗ್. ಇನ್ನೊಂದು ಅದು ಬಟ್ಟೆ ನಾವು ಬಿಟ್ರೆ ನೆಕ್ಸ್ಟ್ ಇದಾಗುತ್ತೆ. ಪಟ್ಟು ತಾಂಬತ್ತಿ ಹಂಗೆ ಬತ್ತೆ ಹಂಗೆ ಪಟ್ಟು ಪಟ್ಟು ಅಂದರೆ ಇಲ್ಲ ಹಾಕಂತೀಯ ಅದು ಫುಲ್ಲು ನೋವು. ಹೂ ತಂದ್ಬಿಡಿ, ಹಂಗೆ ನಾಗಲಿ ಮೂವರು ಹಚ್ಕೊಳಕ್ಕಾಗತ್ತೆ. ಊರಿಗೇನಾದರೂ ಹೋದ್ವಿ ಬಂದ್ವಿ ಅಂತಂದರೆ ಮನೇಲಿ ಅಡುಗೆ ಕ್ಲೀನಿಂಗು ಯಪ್ಪ ಎಲ್ಲ ವಜ್ಜೆ ಅನಿಸ್ಬಿಡುತ್ತೆ. ಅದರಲ್ಲಿ ಅಡುಗೆ ಅಂದರೆ ಹೆವಿ. ಮೊದಲೇ ನನಗೆ ನಾರ್ಮಲಾಗಿ ಮನೆಗಿದ್ದಾಗಲೇ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಅಂತಂದ್ರೆ ಈಗ ಊರಿಗೆ ಹೋಗಿ ಬಂದು ಒಂದೊಂದು ದಿನವೇ ಹಿಡಿಯುತ್ತೆ, ಹೋಗೋದು ಬರೋದು ಎಲ್ಲನೂ ಒಂದೊಂದು ದಿನ ಹಿಡಿಯುತ್ತೆ. ಬಂದಮೇಲೆ ಅನ್ನ ಸಾರು ಮುದ್ದೆ ಚಪಾತಿ ಪಲ್ಯ ಈ ಥರದ್ದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಚಿಕನ್ ತೊಗೊಂಬಂದರೆ ಅದನ್ನು ಎಣ್ಣೆಗೆ ಹಾಕಿ ಹುರಿದ್ಬಿಟ್ರೆ ಚೆನ್ನಾಗಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಆಗಿಬಿಟ್ರೆ ಸಾಕು. ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಹ್ಯಾಂಡ್ ವಾಶ್ ಬೇರೆ ಮಾಡೋದಲ್ವ, ಹಂಗಾಗ್ಬಿಟ್ಟು ಚಿಕನ್ ತೊಗೊಂಬಂದು ಮಾಡೋಣ ಅಂತ ಒಂದು ಆಯ್ಕೆ ಮಾಡಿಕೊಂಡೆ, ಚಿಕನ್ ಮಾಡೋಣ ಅಂಥೇಳಿ. ಇವಾಗ ನಾನಿಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಹೂವು ಮತ್ತು ಏನೇನೆಲ್ಲ ಕೊತ್ತಂಬರಿ ಏನೇನೋ ಇರಲಿಲ್ಲ, ಸ್ವಲ್ಪ ಐಟಮ್ಸು ಟೊಮೊಟೊ ಅದೆಲ್ಲ ಶುಂಠಿ ಎಲ್ಲ ತೊಗೊಂಬರೋಣ ಅಂತ ಬಂದೆ ಮಾರ್ಕೆಟ್. ಹೂವು ಬೇಕು. ಕಾಲು ಕೆ ಜಿ ಎಷ್ಟು? ಅಲ್ಲಲ್ಲ, 50 ಅಂದರೆ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ 40 ರೂಪಾಯಿ. ಅದು ಮಿಕ್ಸ್ ಕೊಡಿ. ಅದು
ನಮ್ಮನೆ ಮಕ್ಳಿಗೆ ಬರ್ತಾರಪ್ಪ, ಅಲ್ಲಿ ಬಿಟ್ಟು ಇಲ್ಲಿ ಬಂದರೆ 50 ರೂಪಾಯಿ ಮಾಡಿ. ಬೇಡ ಬೇಡ, ಯೆಲ್ಲೋ ಕಲರ್. ಈ ವೈಟು ಬೇಕಿದ್ರೆ ಅದು ಕೊಡು, ಇಲ್ಲ ಇದು ಕೊಡು. ವೈಟು ಇದು ಕೊಡು. ಅದೊಂದು ಎರಡಕ್ಕೂ ಇದೊಂದು ಎರಡು. ಸತ್ಯ ಸರ್. ಒಂದು ಅಪ್ಪಯಿಂದ ಅಮ್ಮ 4 ಜನದ ಐತಿ, 5-6 ಜನದ ಐತಿ. ಅದಕ್ಕೆ ಭಾಳ ಇದೆ ಆಗ್ತದೆ. ನಿಮ್ಮನ್ನು ತೋರಿಸ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಮಾತಾಡ್ತೀರಾ ಈ ಮೊಬೈಲ್ ಒಳಗೆ. ಚಿಕನಲ್ಲಿ ಆಯ್ತು, ಚೆನ್ನಾಗಿದೆಯಾ? ಒಂದು ಅಲ್ಲಿ ಇದೆ SM ಹಾಂ, ಸಣ್ಣ ಇಲ್ಲಿ ಸ್ವಲ್ಪ. ಹಾಂ, ಇವತ್ತೇ ರಶ್ಶು, ಹಬ್ಬ ಅಲ್ಲ, ಅದಕ್ಕೆ ರಶ್ ಏನಲ್ಲ? ಫುಲ್ ರಶ್ ಇದೆ ಎಲ್ಲ. ಓಹೋ, ಹೌದಾ? ಟೈಮ್ ಒಂದು 10:30 ಆಗೈತಾ? ಎಲ್ಲಿ ನೋಡಿರಿ? ಯೂಟ್ಯೂಬಲ್ಲಿ ನೋಡಿರಾ? ಬಂದಿತ್ತು ಒಂದ್ಸಲ, ಅದಕ್ಕೆ ನೋಡಿ. ಮತ್ತೆ ಕೇಳಲಿಲ್ಲ ನೀವು ಒಂದಂತ ಯೂಟ್ಯೂಬಲ್ಲಿ ಮಾಡ್ತೀರಾ? ಹಾಂ ಹಾಂ, ನಾನು ಹೋಳಿಗೆ ಬರ್ತಾರಲ್ಲ. ಹೌದೇನು? ಯಾವುದು ವಿಡಿಯೋ ಬಂತೇನು? ರೀಲ್ಸಾ? ವಿಡಿಯೋ ಚೆನ್ನಾಗಿ ಮಾತಾಡ್ತೀರಾ? ಹಾಂ, ಹೌದಾ? ಕಬಾಬ್ ಹೌದಾ? ಚೆನ್ನಾಗಿತ್ತು. ಹೋಗಿ ತಿನ್ನಿ ಫಸ್ಟು. ಕೊತ್ತಂಬರಿ ಹೆಂಗೆ? 10 ರೂಪಾಯಿ. ಸೌತೆಕಾಯಿ 10 ರೂಪಾಯಿ ಒಂದು. ಟೊಮೊಟೊ ಒಂದು 40 ರೂಪಾಯಿ kg. ಒಂದು ಅರ್ಧ kg ಟೊಮೊಟೊ. ಒಂದು ಒಳ್ಳೆ ಕೊತ್ತಂಬರಿ ಹುಡುಕೊಡು. 10 ರೂಪಾಯಿದ, 15 ರೂಪಾಯಿದ. 15 ರೂಪಾಯಿ ಹೆಂಗಿದೆ? 10 ರೂಪಾಯಿ ತೋರಿಸಿ. ನೋಡಿ, ಇದು 15 ಚೆನ್ನಾಗಿದೆ, ದಪ್ಪ. ಕೊತ್ತಂಬರಿ 15 ದಪ್ಪ. ಕೊತ್ತಂಬರಿ ಅಷ್ಟೇನಾ? 20, 30, 45 ಆಯಿತು. ಇನ್ನು 5 ರೂಪಾಯಿಗೆ ನೇನು ಬೇಡ. ಚಿಕನ್ನು, ತರಕಾರಿ ಎಲ್ಲ ತೊಗೊಂಬಂದೆ. ಸೌತೆಕಾಯಿ ಎಲ್ಲ ಬೇಕಾಗಿತ್ತು. ಈ ಬೇಸಿಗೆ ಕಾಲದಾಗಂತೂ ಸೌತೆಕಾಯಿ ಇರಲೇಬೇಕು. ಇಲ್ಲ ಅಂತಂದರೆ ಈ ಹೊಟ್ಟೆ ಉರಿ, ಸಂಕಟ, ಈ ಧಗೆ ಒಳಗಂತೂ ನಾವಂತೂ ನೀರು ಕುಡಿದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೌತೆಕಾಯಿ ಈ ಥರ ತಂಪಾದ ಆಹಾರ ಎಲ್ಲ ಬೇಕು. ಹಾಂ, ಇಷ್ಟೊಂದು ತೊಗೊಬಂದೆ. ಇದು ಚಾಮುಂಡಿ ಬೆಟ್ಟಕ್ಕೂ ಇದು ಕಾಯಿನ ಒಣಗಿಸಿಡ್ಬೇಕು. ಇದನ್ನು ಹಾಂ, ಪಾತ್ರೆ ಕೇಳ್ತಾ ಇದ್ದ. ನಾನು ತೂಕಬೇಡಿ, ಎಲ್ಲ ಕಷ್ಟ ಮಾಡ್ತೈತಿ. ನಾನು ಬರೋಷ್ಟೊತ್ತಿಗೆ ಪಾತ್ರೆ ತೊಳೆದು, ಕಸ ಗುಡಿಸಿ, ನೆಲ ತೊಳೆದು ಎಲ್ಲ ಕೆಲಸ ಮಾಡಿಬಿಟ್ಟಿದ್ಯಾ? ನಾನು ಮಾಡ್ತಿದ್ದೆ, ಯಾಕೆ ಮಾಡಿದೆ? ಹಾಂ, ಸ್ವಲ್ಪ ಹಾಲಿದ್ದಾವೆ. ಇವು ಯಾವ ಹಾಲು? ಹಾಂ, ಬೆಳಗ್ಗೆ ಹೋಗಿ ಹಾಲು ತಗೊಂಬರಲ್ಲ? ಗಟ್ಟಿ ಇಲ್ಲ, ಅವೇ ಹಾಲು. ಸ್ವಲ್ಪ ಬೆಳಗ್ಗೆ ಕಾಸು ವೆಚ್ಚದ್ವೆ ನಾವೇನು. ಪಾತ್ರೆಗೆ ಒಂದಿಷ್ಟಿದ್ದಾವೆ, ಅದ್ರಾಗೊಂದಿಷ್ಟಿದ್ದಾವೆ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಯಾವಾಗ ತೊಳಿತೀನೋ ಬಟ್ಟೆ ನಂಗಂತೂ ಗೊತ್ತಿಲ್ಲ. ನಾಳೆ ಬೇರೆ ಶುಕ್ರವಾರ. ಓ ಮೈ ಗಾಡ್, ಓ ಗಾಡ್, ಹೋಗಿದ್ದೈತಿ. ಇವತ್ತು ಬೇರೆ ಬಕ್ರೀದ್ ಹಬ್ಬ. ಕುಕ್ಕು, ಇವತ್ತು ಬಕ್ರೀದ್ ಹಬ್ಬ ಅಲ್ವಾ? ತುಂಬ ರಶ್ ಇತ್ತು. ರೋಡಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ನಾನಂತೂ ಇವು ಬಿಸಿಲು ಬೇರೆ ಬಿಸಿಲು ಕುಡಿತೀನಲ್ವ, ಹಾಗಾಗಿ ಬಂದರೆ ನೀರು ಕುಡಿಯೋದು ಏನಿಲ್ಲ. ಬಿಸಿಲು ಕಾಸಬೇಕು, ಕುಡಿಬೇಕು. ಈ ರೆಸಿಪಿ ತುಂಬಾ ಈಸಿ ಅಂತಲೇ ಹೇಳ್ಬೋದು. ಏನಂತಂದರೆ ಕಾದಿರೋ ಬಾಣಲಿಗೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಬಿಟ್ಟು, ಎಣ್ಣೆ ಕಾದ ನಂತರ ಚಿಕನೆಲ್ಲ ನಾವು ನೀಟಾಗಿ ವಾಶ್ ಮಾಡಿರ್ತೀವಲ್ವ, ಈ ಚಿಕನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3 ನಿಮಿಷದವರೆಗೂ ನೀವು ಹಾಗೆ ಫ್ರೈ ಮಾಡ್ಕೊಂಡು ನಂತರ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಅದು ಬೇಯುವಾಗ ಸಖತ್ತಾಗಿ ನೀರು ಬಿಡ್ತಾ ಹೋಗುತ್ತೆ. ಅಂದರೆ ಆ ನೀರೆಲ್ಲನೂ ಹಿಂಗಬೇಕು. ಅಲ್ಲಿವರೆಗೂ ನೀವು ಖಾರದ ಪುಡಿ ಹಾಕೋಬಾರ್ದು. ಫ್ರೆಂಡ್ಸ್, ಇವಾಗ 2 ಗಂಟೆ ಆಗಿದ್ದು ಅಡುಗೆ ಆಗಿ. 1:30ಗೆ ಅಡುಗೆ ಆಗಿದ್ದು. ಅನ್ನ ಚಿಕನ್ ಒಗ್ಗರಣೆ ಹಾಕಿದೆ. ಬಟ್ ಆದರೆ ಇವಾಗ ಎಷ್ಟಾಯ್ತು ಅಷ್ಟು ಟೈಮು? 2:11 ಆಗಿದೆ. ಇನ್ನು ಊಟ ಮಾಡಿಲ್ಲ. ಊಟ ಮಾಡಲ್ಲ, ಯಾವುದೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ವಿ ಶಪ್ಪಗೆ ಕಣ್ಣು ಹಚ್ಕೊಂಡು. ನನಗೆ ನನ್ನ ಮಗಳಿಬ್ರು
ಅಪ್ಪ ಇಲ್ಲೆಲ್ಲ ಶೆಕೆ 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 ನೋಡಿ ನಾವು ತಲೆ ತುಂಬ ಎಣ್ಣೆ ಹಚ್ಕೊಂಡು ಹೆಂಗೆ ಹಚ್ಕೊಂಡಿದ್ದೀವಿ ಗೊತ್ತಾ, ತಲೆಗೇನೆ ಹೊರದೋಗ್ಬೇಕು ಹಾಗೆ ಹಚ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ಬಾಟ್ಲು ಹಚ್ಕೊಂಡ್ಬಿಟ್ಟಿದ್ದೀವಲ್ಲ ಫುಲ್ಲು. ಇಲ್ಲೆಲ್ಲ ನೋಡಿ ಬೇಕಾದ್ರೆ ತೋರಿಸ್ತೀನಿ ನೋಡಿ ಹೆಂಗೆ ಜಿಡ್ಡು. ನೋಡಿ ಕಾಣ್ತಾ ಇದೆಯಾ ನಿಮಗೆ? ಹಾಂ, ಎಲ್ಲ ಒಂಥರ ಎಣ್ಣೆ ಎಲ್ಲ ಫುಲ್ ಹರ್ಕೊಂಡು ಹೋಗ್ತಾ ಇದೆ. ನಂಗೆ ಆ ಥರ ಹಚ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಒಂದು 15-20 ದಿನದ ಸರಿಯಾಗಿ ಎಣ್ಣೆ ಹಚ್ಚಿಲ್ಲ, ಅದಕ್ಕೆ ಒಂದೇ ಸಲ ನೋಡಿ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಎಣ್ಣೆ ಹಂಗೆ ಹಿಂಗೆ ಮುಟ್ರೆ ಸಾಕೊಂಟುತ್ತೆ. ಎಣ್ಣೆ ಹಚ್ತಾ ಇದ್ರೆ ಏನು ಗತಿ ಆಗ್ಬೋದು. ನಮ್ಮ ಬುಲ್ಡೆ ನೆತ್ತಿಯೆಲ್ಲ ಹುರಿದು 15-20 ದಿನ ಬಿಸಿಲಾಗಿ ಅಲ್ಲಿ ಇಲ್ಲಿ ಓಡಾಡಿದ್ವಾ, ಹಂಗಾಗಿ. ಬಾಮ್ಮ ಊಟ ಮಾಡೋಣ. ಓಕೆ, ಲವ್ ಯು ಜಾಸ್ತಿ. ಅಂತೂ ಇಂತೂ ನಾವು ಮಧ್ಯಾಹ್ನ 3-3:30 ಆಗಿತ್ತು ಅಂತ ಕಾಣುತ್ತೆ. ಆ ಟೈಮಲ್ಲಿ ನಾವು ಊಟ ಮಾಡಿದ್ದು. ಬೆಳಗ್ಗಿಂದನೂ ಊಟ ಮಾಡಿರಲಿಲ್ಲ. ಮನೇಲಿದ್ದರೂ ಕೂಡ ನಾವು ಊಟ ಮಾಡೋದು ಇಷ್ಟೊತ್ತಾಗುತ್ತೆ. ಹಿಂಗೆ ಊಟ ಮಾಡೋದಲ್ದಲ್ಲೇ ಕೆಲವೊಂದು ಟೈಮ್ ನನಗೆ ಊಟನೂ ಕೂಡ ಅಷ್ಟಕ್ಕಷ್ಟೇ ಬರೀ ಅನ್ನ ಸಾಂಬಾರು ಈ ಪಲಾವ್ ತಿಂದು ಬೋರು ಅನಿಸುತ್ತೆ. ಈ ಒಂದು ಗೊಜ್ಜು ಅಂದರೆ ನಮ್ಮ ಆಶಂಗೆ ಇಷ್ಟ ಅಂತೇಳಿ ಈ ಒಂದು ಚಿಕನ್ ಗೊಜ್ಜು ಮಾಡಿದೆ. ಮನೇಲಿ ಸ್ವಲ್ಪ ಹಾಲು ಬ್ರೂ ಇರಲಿಲ್ಲ, ಮತ್ತೆ ಹೋಗಿ ಮತ್ತೆ ತೊಗೊಂಬಂದಿದ್ದತಿ. ಈ ಉರಿಯ ಬಿಸಿಲಲ್ಲಿ ಹೊರಗೆ ಹೋಗಿ ಒಳಗೆ ಬರೋದಕ್ಕಾಗೋದಿಲ್ಲ, ಅಷ್ಟೊಂದು ಉರಿತಾಯಿತ್ತು. ನನಗಂತೂ ನಾನು ಊರಿಂದ ಬಂದ ನಂತರ ಸ್ನಾನ ಮಾಡ್ಕೊಂಡಿದ್ದು, ಅಂದರೆ ಅವತ್ತೇ ಬಂದು ಸ್ನಾನ ಮಾಡಿದ ನಂತರ ಅವತ್ತು ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ. ಈ ಚಿಕನ್ನು ಅಡುಗೆ ಊಟ ಇದೇ ಆಗೋಗ್ಬಿಡ್ತು. ಕಾಫಿ ಕುಡಿದು ಆಮೇಲೆ ಬಟ್ಟೆ ತೊಳೆಯೋದಕ್ಕೆ ಹೋದೆ ಇವತ್ತು. ಯಾಕಪ್ಪ ಫೋನ್ ಮಾಡಿ ನೋಡು, ಕಾಲು ಮಾಡಿದಾಗಲ್ಲ ಹೊಟ್ಟೆ ಆಗ್ತಿತ್ತು. ನಾನು ಮಾತಾಡ್ತಿದ್ದೆ, ನೀನು ಕೇಳಿಸ್ತೀನಿ. ನಾನು ಅಲ್ಲಿಂದ ರೆಸ್ಪಾನ್ಸ್ ಗೊತ್ತಿರಲಿಲ್ಲ. ನೋಡು, ಇದ್ರ ತೆಗೆಲ್ಲ ಫ್ರ್ಯಾಂಕ್ ಮಾಡೋಕ್ಕಾಗತ್ತಾ ಫ್ರೆಂಡ್ಸ್? ನಾನು ಜನದಲ್ಲಿ ಫ್ರ್ಯಾಂಕ್ ಮಾಡಲ್ಲ, ನಾನು ಫ್ರ್ಯಾಂಕ್ ಮಾಡೋ ಆಸೆನೇ ಇಟ್ಕೊಂಡಿಲ್ಲ. ಎಣ್ಣೆ ಹಚ್ಕೊಂಡು ಎಣ್ಣೆ ಮಯ ಮಾಡ್ಕೊಂಬಿಟ್ಟವಳ ಹಂಗೇನೆ. ನೋಡಿ ನಿಜ ಕೈ ಸುಟ್ಟೈತೆ, ಸುಳ್ಳು ಹೇಳ್ತೀನಾ? ನೋಡೆ ಕೈ ಸುಟ್ಟೋಗೈತೆ ನೋಡು ಚೋಪ. ಹಬ್ಬು ಆಗೈತೆ ನಂಗೆ, ಹಬ್ಬು ನೋಡು, ನಂಗೆ ಹಬ್ಬು ಆಗಿದೆ, ಹಬ್ಬು ಆಗಿದೆ, ಹಬ್ಬು. ಎಣ್ಣೆ ಹಚ್ಚರಿಲ್ಲ, ಅಷ್ಟೇ ಪುಡಿ ಹಾಕೋರಿಲ್ಲ ಗಾಯಕ್ಕೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಗಾಯ ಆಗಿದೆ. ಈ ಜನರಲ್ಲಿ ನಾನು ಫ್ರ್ಯಾಂಕ್ ಮಾಡಲ್ಲ. ನೋಡ ನಂಗೆ ಹಬ್ಬು ಆಗಿದೆ. ಅಪ್ಪ ಹಬ್ಬು, ಅಮ್ಮ ಗಾಯ ಆಗಿದೆಲ್ಲಪ್ಪ. ಹೋಗ್ತಾವಳೆ ಹೆಂಗ್ ಅಂತ. ಇವತ್ತು ನನ್ನ ಮಗಳಿಗೆ ಫ್ರ್ಯಾಂಕ್ ಮಾಡೋಣ ಅಂತ ಟ್ರೈ ಮಾಡಿದೆ. ಅವಳು ಯಾವತ್ತೂ ಫ್ರ್ಯಾಂಕ್ ಆಗಲ್ಲ ಅಂತ ಅವಳು ಭಾಳ ಹುಷಾರಾಗಿದ್ದಾಳೆ. ಅಯ್ಯಪ್ಪ, ಅಸಾಧ್ಯ ಹುಡುಗಿ. ಇವತ್ತು ಫ್ರ್ಯಾಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ನನಗೆ. ಅದಕ್ಕೆ ಒಂದು ಫ್ರ್ಯಾಂಕ್ ವಿಡಿಯೋ ಹಾಕಿದ್ದೀನಿ ನೋಡಿ. ತುಂಬ ನಾನು ಒಂದು ಚಾನಲಲ್ಲಿ ಸರ್ಚ್ ಮಾಡಿ ಫ್ರ್ಯಾಂಕ್ ಮಾಡೋದು ಸರ್ರೆ ಮಾಡಿದ್ದೀನಿ. ಹೆಂಗೆ ಮಾಡಿದ್ದೀನಿ ಅಂದರೆ ಅವತ್ತು ಖುಷಿ ಆಗ್ಬಿಡ್ತು. ಗೊತ್ತು ನನಗೆ ಇವಳು ಫ್ರ್ಯಾಂಕ್ ಆಗಲ್ಲ ಅಂತ, ಅದಕ್ಕೆ ಅವತ್ತು ಫ್ರ್ಯಾಂಕ್ ಆಗಿಬಿಟ್ಲಲ್ಲ. ಅಡುಗೆ ಮಾಡಿಸ್ದೆ, ಬೆಡ್ ರೆಸ್ಟ್ ತಗೊಂಡೆ. ನನಗೆ ಸೊಂಟ ಮುರಿದೋಗ್ಬಿಟ್ಟಿದೆ ಅಂತೇಳಿ ಬೆನ್ನಿಗೆಲ್ಲ ದಿಮ್ ಕಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತೆಲ್ಲ ಮಾಡಿದ್ದಕ್ಕೆ ಇವಳು ನಂಬಿದ್ಲು, ಫ್ರ್ಯಾಂಕ್ ಆದ್ಲು. ಒಟ್ಟು ಸರ್ರೆ ಕುಣ್ಬಿಟ್ಟಿದೆ ಅವತ್ತು, ಸರ್ರೆ ಕುಣ್ಬಿಟ್ಟಿದೆ. ಇಲ್ಲ ಸ್ವಲ್ಪ ಫ್ರೆಂಡ್ಸ್ ಯಾಕೋ ಊಟನೇ ಸೇರಿದಲ್ಲ. ಅನ್ನ ಅಂದರೆ ಚೆನ್ನಾಗಾಗ್ತಾಯಿತ್ತು ನೋಡಿ. ಯಾಕೋ ತಿನ್ನೋಕ್ಕೆ ಆಗಲ್ಲಪ್ಪ, ಅನ್ನ ತಿನ್ನೋಕ್ಕಲ್ಲ. ಒಂದು ಲೋಟ ದೊಡ್ಡ ಲೋಟ ತುಂಬ ಆಯಿತು, ಲೋಟ ತುಂಬ ಒಂದು ಲೋಟ ಕಾಫಿ ಕೊಟ್ಬಿಟ್ರೆ ಕುಡಿದ್ಬಿಡ್ತೀನಿ. ಅನ್ನ ನೋಡಿ, ಅನ್ನ ಉಣ್ಣೋಕ್ಕೆ ಒಳಗೆ ಹೋಗ್ತಾನೆ ಇಲ್ಲ ಅನ್ನ. ಏನು ಆಗಲ್ಲ, ಬರೀ ಅನ್ನ ಸಾರು. ಪಿಜ್ಜಲ್ಲ, ಬರ್ಗರಲ್ಲ, ಫ್ರೆಂಚ್ ಫ್ರೈ ಅಲ್ಲ, ಆಮೇಲೆ KFC ಚಿಕನ್ ಬರ್ತಲ್ಲ ಲೆಗ್ ಪೀಸು ಅಂಥದ್ದು ಏನೂ ಇಲ್ಲ. ಬರೀ ಇದೊಂದು ಚಿಕನ್ ಉರಿಬೇಕು, ಇಲ್ಲಾಂದರೆ ಗ್ರೀನ್ ಚಿಲ್ಲಿ ಮಾಡಬೇಕು, ಕಬಾಬ್ ಮಾಡಬೇಕು, ಬಿಟ್ಟರೆ ಇನ್ನೇನೈತೆ. ಇಲ್ಲಿ ಯಾಕೆ ಬದನೆಕಾಯಿ ಸಿಗೋಲ್ಲ. ಏನು ಮಾಡೋದು, ಊಟನೇ ಸೇರ್ತಾ ಇಲ್ಲ ನನಗೆ. ಚಿಕನ್ ತಂದಿಟ್ಟು ಚಿಕನ್ ಮಾಡಿದ್ರು ಊಟನೇ ಸೇರ್ತಾ ಇಲ್ಲ ಯಾಕೋ. ಅಸಹ್ಯ ಮಾಡ್ಕೊಂಡು ಹೇಳ್ತಾ ಇಲ್ಲ. ಒಟ್ಟು ಅನ್ನ ಅಂದರೆ ಯಾಕೋ ಊಟ ಅಂದರೆ ಹೊಟ್ಟೆ ಹಸಿವು ಆಗುತ್ತೆ, ಅನ್ನ ಗಂಟ್ಲಾಗಿ ಇಳಿತಾ ಇಲ್ಲ.
ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು ಅಂತ ನನಗೆ ಮಾಡಿಸಿರ್ಬೋದು ಅದಕ್ಕೆ ನಂಗೆ ಊಟ ಸೇರಿದಲ್ಲ. ಉಪ್ಪು ಏನು ಹೇಳ್ತಾಳೆ ಅಂದರೆ ಒರೆಸ್ತಾ ಇದ್ದೀನಿ. ಇದೆಲ್ಲ ನಾಳೆ ಶುಕ್ರವಾರ ಅಲ್ವಾ, ಬೆಳಿಗ್ಗೆ ಎದ್ದು ಇದೆಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಹಾಗಾಗಿ ಅಮ್ಮ ಅಲ್ಲ 10:30 ಟೈಮು ಅಂತವಳೆ. 10:30 ಆದರೆ 1 ಗಂಟೆ ಆದರೆ ವಾರ 5 ದಿನ ವಾರ ಇರುತ್ತಲ್ವ ಮಾಡಬೇಕು ಶುಕ್ರವಾರ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ಒಂದು ಡೇ ಹೇಗೆ ಹೋಗಿತ್ತು ಅಂತ ನಾನು ಶೇರ್ ಮಾಡ್ಕೊಂಡಿದ್ದೆ. ಯಾಕೆ ಈ ಥರ ಇದ್ದೀವಿ ಅಂದರೆ ತುಂಬ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ವಿ. ಒಂದು 15-20 ದಿನ ಆಗಿದೆ ಫ್ರೆಂಡ್ಸ್, ನನ್ನ ತಲೆಗೆ ಎಣ್ಣೆನೇ ಹಾಕಿಲ್ಲ. ಹಂಗಾಗ್ಬಿಟ್ಟು ಎಣ್ಣೆ ಸರ್ರಾಗಿ ಹಾಕೊಂಡ್ಬಿಟ್ಟಿದ್ವಲ್ಲ, ಅದಕ್ಕೆ ಈ ಥರ ಇದ್ದೀವಿ, ಏನು ಅನ್ಕೊಳ್ಕೊಬೇಡಿ. ನೆಕ್ಸ್ಟ್ ಮುಂದಿನ ಒಂದು ವ್ಲಾಗಲ್ಲಿ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಸ್ಟೈಲಿಶಾಗಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನ್ಸುತ್ತೆ ದಯವಿಟ್ಟು ಒಳ್ಳೆ ರೀತಿ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮಿಲಿಯನ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಾದರೂ 1K ವೀಡಿಯೋ ಹಾಕ್ತಾರಾ ಫ್ರೆಂಡ್ಸ್? 1K ವೀಡಿಯೋ ಹಾಕಿರೋ ನೋಡಿ ಹೇಗಿದ್ದಾರೆ ಅಂತ. 1K ಬೇಡ 200-300 ವೀಡಿಯೋ ಹಾಕಿರ್ತಾರೆ, ಅವ್ರಿಗೆ ಎಷ್ಟು ಪಾಪ್ಯುಲರ್ ಆಗಿರ್ತಾರೆ ಅಂತ. 1K ಮೇಲೆ ದಾಟ್ ಎಗ್ರ್ಕೊಂಡು ಹೋಗ್ಬಿಡೈತೆ ನನ್ನ ವೀಡಿಯೋಸು. ಆದರೂ ಕೂಡ ನನಗೆ ವ್ಯೂಸ್ ನೋಡಿ ಹೇಗಿದೆ, ಪ್ಲೀಸ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.